ನಾನು ರೀಸೆಂಟಾಗಿ ಜಿಯೋ ಹಾಟ್ಸ್ಟಾರ್ನಲ್ಲಿ ಒಂದು ಪ್ರಾಡಕ್ಟ್ ಇತ್ತು, ಹೆಂಗಿರುತ್ತೋ ಏನೋ ಅಂತ ಕೈ ಹಾಕ್ಬಿಟ್ಟು ಕೈ ಮಾತ್ರ ಸುಟ್ಕೊಂಡಿದ್ದೀನಿ. ನೀವಂತ ಕೆಲಸ ಮಾಡ್ದಂಗಿರ್ಲಿ ಅಂತ ಈ ಒಂದು ರಿವ್ಯೂನ ಮಾಡ್ತಾ ಇದ್ದೀನಿ. ನಾನು ಮಾತಾಡೋಕೆ ಬಂದಿರೋ ವಿಷಯನೇ ದಿ ಹೋಮ್ ಅನ್ನೋ ಸಿನಿಮಾ. ಇದು ರೀಸೆಂಟಾಗಿ ಜಿಯೋ ಹಾಟ್ಸ್ಟಾರ್ನಲ್ಲಿ ಸ್ಟ್ರೀಮಿಂಗಿಗೆ ಬಂತು. ಏನೋ ಚೆನ್ನಾಗಿರುತ್ತೆ ಅನ್ನೋ ಸ್ವಲ್ಪ ಪೋಸ್ಟರು ಟ್ರೈಲರ್ ಎಲ್ಲ ಇಂಪ್ರೆಸಿವ್ ಆಗಿದೆ ಅಂತ ಸ್ಟಾರ್ಟ್ ಮಾಡಿದ್ದೆ ತಪ್ಪಾಯ್ತೇನಂತ ಆಗ ಅನ್ನಿಸ್ತು. ಈ ಸಿನಿಮಾದಲ್ಲಿ ಎಲ್ಲ ಇದೆ, ಬಟ್ ಆದರೆ ಒಂದು ಕಡಿಮೆ ಇದೆ. ಆ ಕಡಿಮೆ ಇರೋದಿದೆಯಲ್ಲ, ಅದು ತುಂಬ ಟಾರ್ಚರ್ ಕೊಡುತ್ತೆ. ಹೇಳ್ತೀನಲ್ಲ, ಸಿನಿಮಾದಲ್ಲಿ ಕ್ವಾಲಿಟಿ ಇದೆ, ಆ್ಯಕ್ಷನ್ ಸೀನ್ಸ್ ಇದ್ದಾವೆ, ಅಷ್ಟೆಲ್ಲ ಫೈಟ್ ಸೀನ್ಸ್ ಎಲ್ಲ ಇದ್ದಾವೆ, ಬಟ್ ಆ ಒಂದು ಸ್ಕ್ರೀನ್ ಪ್ಲೇ ನರೇಷನ್ನು ಸಿಕ್ಕಾಪಟ್ಟೆ ಬೋರ್ ಹೊಡಿಸುತ್ತೆ. 1.5 ಗಂಟೆ ಕರೆಕ್ಟಾಗಿದೆ ಗುರು ಸಿನಿಮಾ. ಬಟ್ ನಾನು ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಗಂಟೆ ಆಯಿತು ಗೊತ್ತಾ? 2 ಗಂಟೆ ಆಯಿತು. ಅಂದರೆ 20 ನಿಮಿಷ ಆದ ತಕ್ಷಣ ಮಲ್ಕೊಳ್ಳೋದು, ತಿರ್ಗಾ ಎದ್ದೇಳೋದು, ತಿರ್ಗಾ ಮಲ್ಕೊಳ್ಳೋದು, ತಿರ್ಗಾ ಎದ್ದೇಳೋದು, ಹಿಂಗೆ ಮಾಡಿ ಅರ್ಧ ಗಂಟೆ ಎಕ್ಸ್ಟ್ರಾ ಸಿನಿಮಾನ ನೋಡಿದ್ದೀನಿ. ಅದರಲ್ಲೂ ಮತ್ತೆ ಏನಾಗಿದೆ ಅಂತ ಹಿಂದಿಂದ ಬಂದು ಒಟ್ಟಿನಲ್ಲಿ ಈ ಒಂದು ಪ್ರಾಡಕ್ಟು ಫುಲ್ಲು ಲೋ ಇದೆ. ಯಾರು ಕೂಡ ಕೈ ಹಾಕಕ್ಕೆ ಹೋಗ್ಬೇಡ್ರಿ. ನಾನು ಇರೋ ಥರ ಸ್ಟ್ರೈಟಾಗಿ ಮಾತಾಡ್ತೀನಿ ಗುರು, ಯಾವುದೋ ಫಿಲ್ಟರ್ ಇಲ್ದಂಗೆ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿ ಹೋಮ್ ಇದು ಮುಂಚೆ 2023 ಐ ಥಿಂಕ್ ರಿಲೀಸ್ ಆಗಿತ್ತು ಅಂತ ಅನ್ಕೊಂತೀನಿ. ಬುಕ್ ಮೈ ಶೋನಲ್ಲೇ ಫ್ರೀಯಾಗಿ ಅವೈಲಬಲ್ ಇತ್ತು. ಪ್ರೆಸೆಂಟ್ ಈಗ ಜಿಯೋ ಹಾಟ್ಸ್ಟಾರ್ನಲ್ಲಿ ಸ್ಟ್ರೀಮಿಂಗಿಗೆ ಬಂದಿದೆ. ಕ್ವಾಲಿಟೀಸು ಎಲ್ಲ ಚೆನ್ನಾಗೇ ಇದೆ. ಇನ್ನು ಈ ಒಂದು ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದರೆ, ನಮ್ಮ ಹೀರೋ ಇರ್ತಾನೆ, ಅವನೊಬ್ಬ ಕೇರ್ ಟೇಕರ್ ಅಂತ ಅನ್ಕೊಬೋದು. ಅವನೊಂದು ಓಲ್ಡ್ ಏಜ್ಗೆ ಬರ್ತಾನೆ. ಅಲ್ಲಿ ವಯಸ್ಸಾಗಿರೋ ಪರ್ಸನ್ಸ್ ಎಲ್ಲ ಇರ್ತಾರೆ. ಅವನ್ನೆಲ್ಲ ನೋಡ್ಕೊಳ್ಳೋದಕ್ಕೋಸ್ಕರ ಇವನ್ನ ಕರ್ಕೊತಾರೆ. ಆ ಕರ್ಕೊಂಡಿದ್ದಾದ್ಮೇಲೆ ಅವ್ರು ಹೇಳ್ತಾರೆ, ಆ ಓಲ್ಡ್ ಏಜಲ್ಲಿ ಎಲ್ಲಿಗೆ ಹೋದ್ರು ಕೂಡ 4th ಫ್ಲೋರ್ಗೆ ಹೋಗ್ಬೇಡ ಅಂತ ಹೇಳ್ತಾರೆ. ಸೊ ಅವನಲ್ಲಿ ಏನಿದೆ, ಅಲ್ಲೇನಾಗ್ತಾ ಇದೆ ಅಂತ ಕಂಡುಹಿಡಿಯೋದೇ ಈ ಒಂದು ಸಿನಿಮಾದ ಓಲ್ಡ್ ಸ್ಟೋರಿ. ನಿಜವಾಗ್ಲೂ ಹೇಳ್ತೀನಲ್ಲ, ಸ್ಟೋರಿನ ಸಖತ್ತು ಸ್ಲೋ ಆಗಿ ನರೇಷನ್ ಮಾಡಿದ್ದಾರೆ. 1.5 ಗಂಟೆ ಅನ್ನೋದು ಇದೆಯಲ್ಲ, ತುಂಬ ಲಾಂಗ್ ಆಯ್ತೇನೋ ಅನ್ನಿಸ್ಬೋದು, ಅಷ್ಟು ಟಾರ್ಚರ್ ಕೊಡುತ್ತೆ ಸಿನಿಮಾ. ಅವಾಗಲೇ ಹೇಳಿದ್ನಲ್ಲ, ಸಿನಿಮಾದಲ್ಲಿ ಎಲ್ಲ ಇದೆ. ಆಕ್ಷನ್ ಸೀನ್ಸ್ ಇದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೆಟರ್ ಆಗಿದೆ, ಕ್ವಾಲಿಟೀಸ್ ತುಂಬ ಚೆನ್ನಾಗಿದ್ದಾವೆ. ಬಟ್ ಹೇಳ್ತೀನಲ್ಲ, ಸ್ಟೋರಿ ನರೇಷನ್ನು ಸ್ಕ್ರೀನ್ ಪ್ಲೇ ಸರಿಯಾಗಿ ಏಟ್ ಹೊಡೆದ್ಬಿಡ್ತು. ಸೊ ಅದರಿಂದ ಓಲ್ ಸಿನಿಮಾ ಮೇಲೆ ಇಂಪ್ರೆಷನ್ ಹೊರಟೋಗುತ್ತೆ. ಹೇಳ್ತಿದ್ದೀನಲ್ಲ, 1.5 ಗಂಟೆಗೆ ಆಗೋ ಸಿನಿಮಾನ 2 ಗಂಟೆಗೆ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂತ. ಅಷ್ಟು ಡೆಡ್ ಸ್ಲೀಪು ಸಿನಿಮಾ ಮಾತ್ರ. ಸಿನಿಮಾ ಅದ್ರ ಮೇಲೆ ನೋಡ್ತೀರಾ ಅಂದರೆ ನಿಮ್ಮ ಜವಾಬ್ದಾರಿ. ಸೊ ಅಲೋನ್ ಆಗಿ ನೋಡಿ, ಫ್ಯಾಮಿಲಿ ಜೊತೆ ನೋಡಿದ್ರೆ ದೆಬ್ಬಲು ಪಡ್ತಾ ಇರೋ ಅನ್ನೋ ಥರ ಇರುತ್ತೆ. ಸೊ ಕೆರದಟ್ಟಿಂದ ತಪ್ಪಿಸ್ಕೊಬೇಕು ಅಂದರೆ ಇಂಡಿವಿಜುವಲ್ ಆಗಿ ನೋಡಿ. 18 ಸೀನ್ಸು ಒಂದು ಸ್ವಲ್ಪ ಹೊತ್ತು ಬರ್ಬೋದೇನೋ, ಬಟ್ಟು ಹೆವಿ ಬ್ರೂಟಾಲಿಟಿ ಇದೆ. ಸೊ ಅಲೋನ್ ಆಗಿ ನೋಡೋದಕ್ಕೆ ಟ್ರೈ ಮಾಡಿ. ನನ್ನ ಕಡೆಯಿಂದ ಅಂತೂ ಸಜೆಷನ್ ಅಲ್ವೇ ಅಲ್ಲ. ನೀವೇನಾದರೂ ನೋಡ್ತೀರಾ ಅಂದರೆ ನಿಮ್ಮ ಒಂದು ಧೈರ್ಯದ ಮೇಲೆ ಈ ಒಂದು ಸಿನಿಮಾ ಇದೆ. ಒಂಥರ ಹಾರರ್ ಥ್ರಿಲ್ಲರ್ ಥರ ಮ್ಯಾಚ್ ಮಾಡಿದ್ದಾರೆ. ಬಟ್ ಸಿನಿಮಾದಲ್ಲೆಲ್ಲ ಹೊಡೆದಾಕೋದ್ರೂ ಕೂಡ 10 ನಿಮಿಷ ಹಾರರ್ ಸೀನ್ಸ್ ಇಲ್ಲ. ಸೊ ಸಿನಿಮಾ ವೇಸ್ಟೇನೆ. ನಿಮ್ಮ ಇಷ್ಟ ನೋಡೋದು ಬಿಡೋದು. ಇದಾಗಿತ್ತು ನನ್ನ ಒಂದು ವಿಡಿಯೋ. ಆಲ್ರೆಡಿ ನೀವು ಈ ಒಂದು ಸಿನಿಮಾನ ನೋಡಿದ್ರೆ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಅಂತ ಕಮೆಂಟ್ ಮಾಡಿ. ನನಗಂತೂ ಇಷ್ಟ ಆಗಿಲ್ಲ. ನಿಮ್ಗೆ ಯಾರಾದರೂ ಇಷ್ಟ ಆಗಿರೋರು ಇದ್ದರೆ ಸೊ ಕಮೆಂಟ್ ಮಾಡಿ ನೋಡೋಣ ನಿಮ್ಗೆ ಹೆಂಗಿನ ಇಷ್ಟ ಆಯಿತು ಅಂತ.